ಹಾಯ್ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಎವರ್ ಯೂಟ್ಯೂಬ್ ವ್ಲಾಗ್. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಅಪ್ಪ ಆಫೀಸ್ ಸ್ಟಾಫ್ಸ್ ಎಲ್ಲ ಸೇರಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಯಾಕಂದರೆ ನೆಕ್ಸ್ಟ್ ಇಯರ್ ಅಪ್ಪ ರಿಟೈರ್ಡ್ ಆಗ್ತಿದ್ದಾರೆ ಅಂತ. 38 ಇಯರ್ಸಿಂದನೂ ವರ್ಕ್ ಮಾಡಿದ್ದಾರೆ. ಇದುವರೆಗೂ ಒಂದು ಟ್ರಿಪ್ ಹಾಕಿರಲಿಲ್ಲ. ಇದು ಫಸ್ಟ್ನೇ ಟ್ರಿಪ್. ಹಾಗೆ ಬರ್ಡೇನೂ ಸೆಲೆಬ್ರೇಟ್ ಮಾಡಿದ್ದಾರೆ, ಹಾಗೆ ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 3 ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ನಂದಿ ಹಿಲ್ಸ್, ಘಾಟಿ ಸುಬ್ರಹ್ಮಣ್ಯ, ಈಶಾ ಫೌಂಡೇಶನ್, ಹಾಗೆ ಟೈಮ್ ಪಿಕಪ್ ಆದರೆ ಗೊರುನಳ್ಳಿಗೂ ಹೋಗಿ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೇಳಿದ್ದಾರೆ. ಅಪ್ಪ ನನ್ನ ಹತ್ರ ನೈಟ್ ಅಲಾರಾಮ್ ಸೆಟ್ ಮಾಡಿಸ್ಕೊಂಡಿದ್ರು 4 ಗಂಟೆಗೆ. ಯಾಕಂದರೆ ನಾವು ಬೇಗ ಹೋಗಬೇಕಾಗಿತ್ತು. ಅದಕ್ಕೆ 4 ಗಂಟೆಗೆ ಅಲಾರಾಮ್ ಸೆಟ್ ಮಾಡ್ಕೊಂಡು ಕೊಟ್ಟಿದ್ದೆ. ನಾನು 4 ಗಂಟೆಗೆ ಅಲಾರಾಮ್ ಇಕ್ಕಿದ್ರು ನಾನು 4:15 ಆದರೂ ಇನ್ನೂ ಎದ್ದಿರಲಿಲ್ಲ. ನಾನು ಎದ್ದು ರೆಡಿ ಆಗೋದೇ ಆಗೋಯಿತು. ನಾನು ಎದ್ದು ರೆಡಿ ಆಗೋ ಅಷ್ಟರಲ್ಲಿ ನಮ್ಮ ಅಪ್ಪ ಹೂವು ಮುಡಿಸಿ ಪೂಜೆ ಮಾಡಿದರು. ಹಾಗೆ ತುಂಬ ಚಳಿ ಇರುತ್ತೆ, ಸ್ವೆಟರ್ ವೇರ್ ಮಾಡು ಅಂತ ಅಂದರು ಅಪ್ಪ. ಅಪ್ಪಂಗೂ ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟು ಅಪ್ಪಂದೇ ಒಂದು ಸ್ವೆಟರ್ ಇತ್ತು, ಅದನ್ನೇ ಎತ್ತಾಕೊಂಬಂದು ವೇರ್ ಮಾಡಿದೆ. ನೋಡಿದ್ರೆ ಲೂಸ್ ಹಂಗಿತ್ತು. ಅದಕ್ಕೆ ಅದಕ್ಕೆ ಬೆಲ್ಟ್ ವೇರ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದು ನಾನು ವೇರ್ ಮಾಡಿರೋದು ಅಪ್ಪನ ಸ್ವೆಟರೇ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಅಮ್ಮ ನಾನು ಎಲ್ಲಾದರೂ ಔಟ್ಸೈಡ್ ಹೋದರೆ ಹಿಂಗೆ ದೃಷ್ಟಿ ತೆಗೆಸ್ಬಿಟ್ಟು ನನಗೆ ಕಳಿಸ್ತಾರೆ. ಪ್ರತಿ ಸಲವೂ ಅಷ್ಟೇ ನಮ್ಮ ಅಮ್ಮ ದೃಷ್ಟಿ ತೆಗೆದ್ಬಿಟ್ಟು ಹಿಂಗೆ ಕಳಿಸೋದು. ಆಫೀಸ್ ಸ್ಟಾಫ್ಸ್ 9 ಮೆಂಬರ್ಸ್ ಪ್ಲಸ್ ನಾನು 10 ಮೆಂಬರ್ಸ್ ಅಷ್ಟೇ. ಬಟ್ ಇನ್ನೂ 3 ಮೆಂಬರ್ಸ್ ಬರಬೇಕಾಗಿತ್ತು. ಸಮ್ ರೀಸನ್ಸಿಂದ ಅವ್ರು ಬರೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ನಮ್ಮ ಬಾಸಿಗೆ ಕೈ ಮುಗಿದ್ಬಿಟ್ಟು ಆಂಜನೇಯ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗಿಗೆ ಪ್ಯಾಕ್ ಮಾಡ್ಕೊತಿದ್ದೆ. ಅಂಬ್ರೆಲಾ ತೊಗೊಂಡೆ, ಗಾಗಲ್ಸ್ ತೊಗೊಂಡೆ, ವಾಟರ್ ಬಾಟಲ್ ತೊಗೊಂಡೆ, ಪವರ್ ಬ್ಯಾಂಕ್ ತೊಗೊಂಡೆ, ಚಾರ್ಜರ್ ತೊಗೊಂಡೆ. ಇಷ್ಟು ತೊಗೊಂಡು ಮನೆ ಬಿಟ್ಟು 6:50 ಅರೌಂಡ್ 6:50 ಆಗಿತ್ತು ನಾವು ಮನೆ ಬಿಟ್ಟಾಗ. ಅಣ್ಣ ಬಂದಿದ್ದರು ಡ್ರಾಪ್ ಮಾಡೋಕ್ಕೆ. ಬನಶಂಕರಿಗೆ ಹೋಗಬೇಕಾಯ್ತು. ಬ್ರೇಕ್ಫಾಸ್ಟ್ ಕೂಡ ಬನಶಂಕರಿಗೆ ಬರ್ತೀನಿ ಅನ್ನೋ ಕಾರಣ ನಾವು ಟಿ ಗಾಡಿನೂ ಬನಶಂಕರಿಗೆ ಬರೋಕ್ಕೆ ಹೇಳಿದ್ದು. ಹಾಗಾಗಿ ಬ್ರೇಕ್ಫಾಸ್ಟ್ ತುಂಬ ಲೇಟ್ ಆಯಿತು. ಯಾಕಂದರೆ ಕ್ಯಾಟ್ರಿನ್ಗೆ ಒಪ್ಪಿಸಿದ್ದು ನಾವು. ಅಪ್ಪ ಅವ್ರ ಬಾಸ್ನ ಪಿಕಪ್ ಮಾಡಿಬಿಟ್ಟು ಹಾಗೆ ಬನಶಂಕರಿಗೆ ಬಂದು ನೋಡಿದ್ರೆ 1/2 ಅವರ್ ವೆಯ್ಟ್ ಮಾಡಿದ್ವು ಬ್ರೇಕ್ಫಾಸ್ಟಿಗೆ. ನಾವು ತುಮಕೂರು ಬಿಟ್ಟಿದ್ದೆ 7 ಆಗೋಯಿತು. ಯಾಕಂದರೆ ಸ್ಟಾಫ್ಸ್ನೆಲ್ಲ ನಾವು ಪಿಕಪ್ ಮಾಡಬೇಕಾಯ್ತಲ್ಲ. ಇನ್ನು ಮಿಕ್ಕಿದ್ದು ನಾವು ಈಗ 3 ಮೆಂಬರ್ಸ್ ಇದ್ದು, ಇನ್ನು ಮಿಕ್ಕಿದ್ದು 7 ಮೆಂಬರ್ಸ್ನ ನಾವು ಪಿಕಪ್ ಮಾಡಬೇಕಾಯ್ತು. ಎಲ್ಲರನ್ನೂ ಪಿಕಪ್ ಮಾಡಿಬಿಟ್ಟು ನಾವು ತುಮಕೂರು ಬಿಟ್ಟಿದ್ದೆ 7 ಆಗೋಯಿತು. ತುಮಕೂರು ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋದೋ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದೋ. ಅರೌಂಡ್ 8:30 ಆರ್ 9 ಆಗಿತ್ತು. ಎಕ್ಸಾಕ್ಟಾಗಿ ಟೈಮ್ ಗೊತ್ತಿಲ್ಲ. ಒಟ್ಟಿನಾಗೆ ಚೆನ್ನಾಗಿ ದರ್ಶನ ಆಯಿತು. ನಾವು ದರ್ಶನ ಮಾಡಾದಮೇಲೆ ಸ್ವಾಮೀಜಿಗಳು ಬಂದರು. ಅಂದರೆ ಅಲಂಕಾರ ಮತ್ತು ಅಭಿಷೇಕ ಮಾಡೋರು ಸಪ್ರೇಟ್ ಬೇರೆ ಇರ್ತಾರಲ್ಲ, ಅವ್ರು ಬಂದರು. ಅವರೇನಾದರೂ ಬಂದಿದ್ದರೆ ನಮಗೆ ನಿಜವಾಗ್ಲೂ 1 ಅವರ್ ಕಾಯಿಸ್ತಿದ್ರು. ಅವಾಗ ನಿಜವಾಗ್ಲೂ 1 ಅವರ್ ವೆಯ್ಟ್ ಮಾಡಬೇಕಾಗಿತ್ತು. ಆಮೇಲೆ ನಂದಿ ಹಿಲ್ಸ್ಗೆ ಹೋಗೋದು ಇನ್ನೂ ತುಂಬ ಲೇಟ್ ಆಗಿಬಿಡೋದು. ಬೇಗ ದರ್ಶನ ಆಯಿತು. ಅಪ್ಪ ನನಗೆ ಬರಬೇಕಾದ್ರೆ ಇವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಇವ್ರನ್ನ ಮಾತಾಡ್ಸ್ತಾ ಇದ್ದೀನಿ ಅಂತ ಅನಿಸ್ಲಿಲ್ಲ. ತುಂಬ ಪರಿಚಯ ಇರೋ ಥರನೇ ನನಗೆ ಹೆಸಿಟೇಟ್ ಏನೂ ಆಗಲಿಲ್ಲ. ಫಸ್ಟ್ ಟೈಮ್ ಸ್ಟಾಫ್ ಜೊತೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಎಲ್ಡರ್ಸೇ ಇದ್ದಾರೆ, ನಾನೊಬ್ಬಳೇ ಚಿಕ್ಕವಳು. ಆ ಥರ ಏನು ನನಗೆ ಫೀಲ್ ಆಗಲಿಲ್ಲ. ಎಲ್ಲಾದ್ರೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಹಾಗೆ ಅವ್ರೇನಾದ್ರು ಈ ವ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಚೆನ್ನಾಗಿ ನನ್ನನ್ನು ಟ್ರೀಟ್ ಮಾಡಿದ್ದಕ್ಕೆ. ಮತ್ತು ನಾವು 9:15 9:30ಗೆ ತಿಂಡಿ ತಿಂದ್ಕೊಂಡು ಹೊರಟು. ಅದೇ ಕ್ಯಾಟ್ರಿನಿಂದ ಇಡ್ಲಿ, ವಡೆ ಮತ್ತು ಚಟ್ನಿ ಹೇಳಿದ್ದು. ಹಾಗೆ ಬಾಳೆಹಣ್ಣು, ಸೌತೆಕಾಯಿ ಎಲ್ಲ ತಿಂದ್ಬಿಟ್ಟು ನಾವು ಅಲ್ಲಿಂದ ಹೊರಟು. ಅಲ್ಲಿಂದ ಡೈರೆಕ್ಟ್ ನಂದಿ ಹಿಲ್ಸ್ಗೆ ಹೋದೋ. ನಂದಿ ಹಿಲ್ಸಲ್ಲಿ ನೋಡಿದ್ರೆ ಹೋಗಿದ್ದು ಥರ್ಸ್ಡೇ. ಅವತ್ತು ನೋಡಿದ್ರು ಫುಲ್ ರಶ್ ಇತ್ತು. ಯಾವತ್ತು ನೋಡಿದ್ರು ಸಂಡೇ ಹೊತ್ತು ಹೋಗಿದ್ರೆ ಇನ್ನೂ ರಶ್ ಇರುತ್ತೆ. ಆ ಥರ್ಸ್ಡೇ ಹೋಗಿ ಫೈನಲಿ ನಂದಿ ಹಿಲ್ಸಿಗೆ ಬಂದು ತಲುಪಿತು. ಫ್ಯಾಮಿಲಿ ಜೊತೆ ಒಂದು ಸತಿ ವಿಸಿಟ್ ಮಾಡಿದ್ದೆ. ಈಗ ಅಪ್ಪ ಆಫೀಸ್ ಸ್ಟಾಫ್ಸ್ ಜೊತೆ. ಫ್ಯಾಮಿಲಿ ಅಂದರೆ ನಮಗೆಲ್ಲರೂ ಗೊತ್ತು, ಎಲ್ಲರೂ ಪರಿಚಯ. ಹಂಗಾಗಿ ನಾವು ಎಲ್ಲ ಕಂಬೈನ್ ಆಗಿಬಿಡ್ತೀವಿ. ಬಟ್ ಇಲ್ಲಿ ನೋಡಿದ್ರೆ ಆಫೀಸ್ ಸ್ಟಾಫ್ಸ್ ಜೊತೆ ಹೋಗಿದ್ದಿದ್ದು. ನನಗಲ್ಲಿ ಯಾರು ಪರಿಚಯ ಇಲ್ಲ. ಅಪ್ಪ ಒಬ್ಬರು ಬಿಟ್ಟರೆ ಯಾರೂ ನನಗೆ ಗೊತ್ತಿಲ್ಲ. ಕಮಲ ಅಕ್ಕ ಒಬ್ಬರು ಅಂದರೆ ಮನೆಗೆ ಬಂದಿದ್ದರು ಲಾಸ್ಟ್ ಇಯರ್ ಜಾತ್ರೆಗೆ. ಅವ್ರು ಸ್ವಲ್ಪ ಗೊತ್ತಿದ್ದರು. ಇನ್ಯಾರು ನನಗೆ ಗೊತ್ತಿಲ್ಲ. ಇನ್ನೆಲ್ಲ ಹೊಸೊಬ್ಬರು. ನಾನು ಅವ್ರ ಜೊತೆ ಮಿಂಗಲ್ ಆಗೋದು ಅಂತ ಅಂದ್ಕೊಳ್ತಿದ್ದೆ. ಬಟ್ ಅವ್ರು ನೋಡಿದ್ರೆ ನಾನು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ. ಅಂದರೆ ಇಷ್ಟೊಂದು ನನ್ನ ಜೊತೆ ಮಿಂಗಲ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅಶ್ವಿನಿ ಮ್ಯಾಮ್ ಅಂತ ಗ್ರೀನ್ ಸ್ಯಾರಿ ವೇರ್ ಮಾಡಿದ್ದಾರಲ್ಲ, ಅವರು ಕೊಡು ನಾನು ವೀಡಿಯೋ ಮಾಡ್ಕೊಂಡು ಕೊಡ್ತೀನಿ, ಫೋಟೋ ತೊಗೊಂಡು ಕೊಡ್ತೀನಿ, ವೀಡಿಯೋಸ್ ಮಾಡಿ ಅಂತ ಎನ್ಕರೇಜ್ ಮಾಡ್ತಿದ್ರು. ಹಾಗೆ ಸುಮಾ ಅಕ್ಕ ಅಂತ, ಕಮಲಾ ಅಕ್ಕ ಅಂತ, ಸುಷ್ಮಾ ಅಕ್ಕ ಅಂತ, ಕವಿತಾ ಅಕ್ಕ, ಮತ್ತು ಇನ್ನೊಬ್ಬರು ಆಂಟಿ ಚೂಡಾಮಣಿ ಆಂಟಿ ಅಂತ, ಮತ್ತು ಬಾಸು ಅವರು ಸಾಜ್ಮಾ ಅಕ್ಕ ಅಂತ ಎಲ್ಲರೂ ತುಂಬ ನನಗೆ ಚೆನ್ನಾಗಿ ಮಾತಾಡಿಸಿದ್ರು. ಮತ್ತು ವ್ಯೂ ಮಾತ್ರ ಚಿಂದಿ ಇತ್ತು ಗುರು. ಸಕ್ಕತ್ತಾಗಿತ್ತು ಮಾತ್ರ ವ್ಯೂಸು. ಮತ್ತು ಮೇಲೆ ಈಗ ಬೆಟ್ಟದ ಮೇಲೆ ಬಂದಾಗೂ ಅಷ್ಟೇ ಅಲ್ಲಿಂದನೂ ಫುಲ್ಲು ವೀಡಿಯೋ ಮಾಡ್ಕೊಂಡು ಹಾಕಿದ್ದೀನಿ, ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ. ಇನ್ನೇ ನಾವು ಮಾರ್ನಿಂಗ್ ಟೈಮ್ ಬಂದಿದ್ರಂತೂ ಇನ್ನೂ ಸಕ್ಕತ್ತಾಗಿತ್ತು ಮಾತ್ರ. ಇವಾಗಲೂ ಚೆನ್ನಾಗಿತ್ತು, ಬಟ್ ಮಾರ್ನಿಂಗ್ ಟೈಮ್ ಬಂದಿದ್ದರೆ ಇನ್ನೂ ಚೆನ್ನಾಗಿತ್ತು. ನಾವು ವೀಡಿಯೋ ಫೋಟೋ ಎಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಇವರಿಬ್ಬರು ಸುಮ್ಮನೆ ಕುಂತಿದ್ರು, ನಮ್ಮಪ್ಪ ಮತ್ತು ನಮ್ಮಪ್ಪ ಅವ್ರ ಬಾಸು. ಮತ್ತು ಅಲ್ಲಿದ್ದಿದ್ದು ನಂದಿ ಬೆಟ್ಟದ ಮೇಲೆ ಇದ್ದಿದ್ದು ದೇವಸ್ಥಾನಕ್ಕೆ ಅಲ್ಲೂ ವಿಸಿಟ್ ಕೊಟ್ಟು
ದೇವಸ್ಥಾನ ಒಳಗಡೆ ಫೋಟೋ ವೀಡಿಯೋ ಅಲೋ ಇರಲಿಲ್ಲ. ನಾನು ಔಟ್ಸೈಡ್ ಮಾತ್ರ ಹಾಕಿದ್ದೀನಿ. ದೇವಸ್ಥಾನ ಒಳಗಡೆ ಯಾವ ಕ್ಲಿಪ್ಪಿಂಗ್ಸು ಹಾಕಿಲ್ಲ. ಮತ್ತು ದೇವಸ್ಥಾನ ಒಳಗಡೆ ಇದ್ದಾಗೇ ನಮ್ಮಮ್ಮ ಕಾಲ್ ಮಾಡಿದರು, ಹೋಗಿ ತಲುಪ್ತೆ ಅಂತ ಒಂದು ಕಾಲ್ ಮಾಡಲಿಲ್ಲ, ಏನಿಲ್ಲ ಅಂತ ನಾನು ಸಾರಿ ಕೇಳ್ಬಿಟ್ಟು ಆಮೇಲೆ ಮಾತಾಡಿ ಬಂದಾದಮೇಲೆ ನಮ್ಮ ಬಾಸ್ ಬಂದಿದ್ದಾರೆ. ಬಾಸ್ ನೋಡಿದ್ರೆ ಕಿತ್ಕೊಂಡು ತಿಂತಿದ್ದಾರೆ ತಿಂಡಿನ. ನನಗಂತೂ ಅದು ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದಲ್ಲ ಇನ್ನೂ ಒಂದು ಬರುತ್ತೆ, ಅದು ಇದ್ರ ತಿಂಡಿ ಕಿತ್ಕೊಳಕ್ಕೆ ಹೋಯ್ತು. ಬಟ್ ಇದು ಕೊಡಲಿಲ್ಲ. ಅದು ತಿಂತಿರೋದು ಬಾಳೆಕಾಯಿ ಚಿಪ್ಸ್, ಇದು ತಿಂತಿರೋದು ಮಿಕ್ಸ್ಚರ್ ತಿಂತಿತ್ತು. ಮತ್ತು ಇದು ವ್ಯೂಸ್ ಮಾತ್ರ ಸಕ್ಕತ್ತಾಗಿತ್ತು. ನಾನು ಅಲ್ಲಿ ನಿಂತ್ಕೊಂಡು ಮೇಲ್ಗಡೆ ವ್ಯೂಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇಲ್ಲೂ ಒಂದೆರಡು ಫೋಟೋಸ್ ವೀಡಿಯೋಸ್ ತೊಗೊಂಡು ಇದ್ದಿದ್ದು ನಮ್ಮ ಗ್ಯಾಂಗಲ್ಲಿ ಸ್ಟಾಫ್ಸ್ ಎಲ್ಲ ತುಂಬ ಅಂದರೆ ತುಂಬ ಕ್ರೇಜಿ ಫೋಟೋಸಲ್ಲಿ ಮಾತ್ರ. ನನಗೆ ವೀಡಿಯೋಸಲ್ಲಿ ಕ್ರೇಜ್ ಇದ್ದರೆ ಅವ್ರಿಗೆ ತುಂಬ ಫೋಟೋಸಲ್ಲಿ ಕ್ರೇಜಿ. ಮತ್ತು ಇಲ್ಲಿಗೆ ಬಂದುಬಿಟ್ಟು ಒಂದು ಗ್ಲಾಸ್ ಕಾಫಿ ಕುಡ್ದೋಗೋಣ ಅಂತ ಅಂದರೆ ಈ ಕಾಫಿನೋ ಡಿಕಾಕ್ಷನ್ ಇರಲಿಲ್ಲಪ್ಪ, ಬರೀ ನೀರಿನಂಗಿತ್ತು. ಹಂಗೆ ಮಾಡ್ಕೊಂಡು ಕೊಟ್ಟಿದ್ರು. ಅವ್ರಿಗೆ ನಾವು ಹೇಳ್ದೋ ಗ್ಲಾಸ್ ಮಾತ್ರ ಸುಡ್ತಿತ್ತು, ಒಳಗಡೆ ಟೀ ಕಾಫಿ ಕುಡಿದು ನೋಡಿದ್ರೆ ಅದು ಸುಡ್ತಾನೇ ಇರಲಿಲ್ಲ. ಮತ್ತು ನಾವು ಹೇಳ್ದೋ ಇದು ಸುಡ್ತಿಲ್ಲ, ನಮಗೆ ಬೇರೆ ಸಪ್ರೇಟ್ ಬೇಕು ಅಂತ ಅಂದ್ಬಿಟ್ಟು ಅವ್ರು ಸಪ್ರೇಟ್ ಮಾಡಿಸ್ಕೊಂಡು ಕೊಟ್ಟರು. ಆಮೇಲೆ ಇವಾಗ ನೆಹರು ನಿಲಯ ಹತ್ರ ಬಂದು ಗೆಸ್ಟ್ ಹೌಸ್ ಹತ್ರ ಬಂದು ಅಲ್ಲೂ ಫೋಟೋಸ್ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ರೀಲ್ಸ್ ಮಾಡಿದ್ದಾಗಿರ್ಬೋದು ಎಲ್ಲ ಅಪ್ಪ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ತಕ್ಕೊಂಡು ಕೊಟ್ಟರು. ಹೇಳಬೇಕು ಅಂದರೆ ಫಸ್ಟ್ ಟೈಮ್ ನನಗೆ ಅಪ್ಪ ಈ ಥರ ಎನ್ಕರೇಜ್ ಮಾಡಿದ್ದು ಅಂತ ಅಂದರೆ. ಮತ್ತು ಅಪ್ಪಂಗೆ ಇದೆಲ್ಲ ವೀಡಿಯೋಸ್ ಮಾಡೋದು ಆಗಿರ್ಬೋದು, ಏನೇ ಆಗಿರ್ಬೋದು ಅಪ್ಪಂಗೆ ಇಷ್ಟ ಇಲ್ಲ. ಬಟ್ ಆದರೆ ಫಸ್ಟ್ ಟೈಮ್ ನನಗೆ ವೀಡಿಯೋಸ್ ಮಾಡ್ಕೊಂಡು ಕೊಟ್ಟರು, ಅಂದರೆ ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ಕೊಟ್ಟರು. ಈಗ ವ್ಲಾಗ್ ಮಾಡೋದಾಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಆಲ್ ಅಪ್ಪ ನನಗೆ ಎನ್ಕರೇಜ್ ಮಾಡಿದ್ರು, ಮಾಡು ಅಂತ ಅಂದ್ಬಿಟ್ಟು. ಮತ್ತು ಈ ಎಲೆ ಇಟ್ಕೊಂಡಿದ್ದಾರಲ್ಲ ನಮ್ಮಪ್ಪ, ಅದನ್ನು ಬಾಸು ಮತ್ತು ನಮ್ಮಪ್ಪ ಕೀಳೋಕ್ಕೆ ಎಷ್ಟೊಂದು ಸಾಹಸ ಮಾಡಿದ್ರು. ಅಲ್ಲಿ ಅದು ತುದಿನಲ್ಲಿತ್ತು, ಬಟ್ ಸ್ಕಿಡ್ ಆಗುತ್ತೆ, ಜಾರುತ್ತೆ ಅಂತ ಒಂದೇ ಒಂದು ಸಿಕ್ತು. ಬಟ್ ಇಲ್ಲಿ ಫೋಟೋ ತೊಗೊಂಡ್ರು, ತುಂಬ ಚೆನ್ನಾಗಿ ಬಂತು ಫೋಟೋಸ್ ಮಾತ್ರ. ಮತ್ತು ಇನ್ನೊಂದು ಎಲಿಫೆಂಟ್ ಇತ್ತು, ಅಲ್ಲೂ ತುಂಬ ಚೆನ್ನಾಗಿ ಬಂತು. ಅದು ಅಪ್ಪಂಗೆ ತಗೊಂಡು ಕೊಟ್ಟೆ ನಾನು ಫೋಟೋಸು. ಮತ್ತು ಇಲ್ಲಿ ಗ್ಲಾಸ್ ಹೌಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನಂದಿ ಹಿಲ್ಸ್ಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ನಾವು ಟಿನಲ್ಲಿ ಹೊಟ್ಟೆ ಹಸ್ತಿತ್ತು ಅಂತ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋದೋ. ಮತ್ತು ಹೋಟೆಲ್ಗೆ ಹೋದೋ, ತುಂಬ ಹೊಟ್ಟೆ ಹಸ್ತಿತ್ತು ಅಂತ ನಂದಿ ಉಪಚಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ದೋ. ಅಲ್ಲಿ ಫುಡ್ ಏನೇನು ಆರ್ಡರ್ ಮಾಡಬೇಕು ಅಂತ ಮೆನ್ಯೂ ನೋಡ್ದೋ. ಫಸ್ಟು ಸೂಪ್ ಆರ್ಡರ್ ಮಾಡೋಣ ಅಂತ ಬಾಸ್ ಹೇಳಿದ್ರು. ಆಮೇಲೆ ನೆಕ್ಸ್ಟು ಸ್ಟಾರ್ಟರ್ ಆರ್ಡರ್ ಮಾಡ್ದೋ, ತಂದೂರಿ ಕಾರ್ನು ಮತ್ತು ಮಶ್ರೂಮು ಮತ್ತು ಪನ್ನೀರ್ ಆರ್ಡರ್ ಮಾಡ್ದೋ. ಆಮೇಲೆ ನೆಕ್ಸ್ಟು ರೋಟಿ ಆರ್ಡರ್ ಮಾಡ್ದೋ. ಮತ್ತು ನೆಕ್ಸ್ಟ್ ಕರ್ಡ್ ರೈಸು ಮತ್ತು ಗಡ್ಬಡ್ ಆರ್ಡರ್ ಮಾಡ್ದೋ. ಏನಾಫ್ ನೆಕ್ಸ್ಟ್ ಊಟ ಮುಗಿಸಿದ ತಕ್ಷಣ ಹೊರಟೋ ಈಶಾ ಫೌಂಡೇಶನ್ಗೆ ಎಂಟ್ರಿ ಆದೋ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿರೋದು. ಎಷ್ಟೊಂದು ದಿವಸದಿಂದ ಅನ್ಕೊತಿದ್ದೆ ಹೋಗಬೇಕು ಕಡೆಗೂ ಆಫೀಸ್ ಸ್ಟಾಫ್ ಜೊತೆ ಹೋಗಂಗಾಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಲ್ಲಿ ಫುಟ್ವೇರ್ ರಿಮೂವ್ ಮಾಡಿಬಿಟ್ಟು ನಾವು ಎಕ್ಸಿಟ್ ಆಗೋ ಕಡೆ ಕಳಿಸ್ತಾರೆ. ಅಂದರೆ ನಾವು ಶಿವದೇವನ ವಿಸಿಟ್ ಮಾಡಿಬಿಟ್ಟು ಆಮೇಲೆ ಎಕ್ಸಿಟ್ ಆಗ್ತೀವಲ್ಲ ಆ ಸೈಡಿಗೆ ಕಳಿಸ್ತಾರೆ. ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಇದಕ್ಕೇನು ಚಾರ್ಜಸ್ ಮಾಡಲ್ಲ, ಟೋಕನ್ ಕೊಡ್ತಾರೆ, ಅದನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಒಳಗೆ ಹೋಗಬೇಕು. ಎಂಟ್ರಿ ಅಲ್ಲಿ ಆಗಿ ಇಲ್ಲಿಂದ ಮಾತ್ರ ಪ್ರಾಣದೀಪಂ ಶಿವಂ ಶಿವಂ ಓಂಕಾರರೂಪಂ ಶಿವಂ ಶಿವಂ ಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹದಾಢತಿಮಿರಾಂತಕಂ ಸೌರಗಾರಂ. ಇಲ್ಲೇನು ಜಾಸ್ತಿ ರಶ್ ಇರಲಿಲ್ಲ, ತುಂಬ ಟೈಮ್ ಇತ್ತಲ್ವ, ಹಾಗಾಗಿ ಇಲ್ಲೇ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು. ಫಸ್ಟ್ ಎಂಟ್ರ್ ಆಗಿದ ತಕ್ಷಣ ನಾಗಪ್ಪ ಸಿಗ್ತಾರೆ, ಅಲ್ಲೂ ವಿಸಿಟ್ ಮಾಡಿಬಿಟ್ಟು, ಮತ್ತು ಕೆಳಗಡೆನೂ ನಾಗಪ್ಪ ಇದ್ದಾರೆ, ಅಲ್ಲೂ ವಿಸಿಟ್ ಮಾಡಿಬಿಟ್ಟು, ಆಮೇಲೆ ಶಿವದೇವ್ರಿಗೆ ಹಾಕಿದಾರಲ್ಲ ರುದ್ರಾಕ್ಷಿ, ಅದು ಚಿಕ್ಕ ಚಿಕ್ಕ ರುದ್ರಾಕ್ಷಿ ಮತ್ತು ಚಿಕ್ಕದು ತ್ರಿಶೂಲ ಮಾಡಿದ್ರು. ಅದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ ಅದ್ರ ಕ್ಲಿಪ್ಪಿಂಗ್ಸು ಹಾಕಿದ್ದೀನಿ. ಮತ್ತು ನಂದಿ ಹತ್ರ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಲ್ಲೂ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಈಶಾ ಫೌಂಡೇಶನ್ಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಹೊರಟು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನೇನೇ ತಪ್ಪು ಮಾಡಿದ್ರೂ ಕ್ಷಮಿಸಿ. ಇದು ನನ್ನ ಫಸ್ಟ್ ವ್ಲಾಗ್, ಹಾಗೆ ನಾನು ಮುಂದೆ ಹೋಗ್ತಾ ಕಲಿತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.